ಮಹಾಭಾರತ ಯುದ್ಧ ಯಾಕೆ ನಡೀತಾರಯ್ಯ ಅಂತ ಶುರು ಮಾಡಿದ್ರು. ಒಬ್ಬ ಪರ್ವ ಕೋಟ್ ಮಾಡಿದ್ರು, ಒಬ್ಬರು ವ್ಯಾಸನ್ ಕೋಟ್ ಮಾಡಿದ್ರು. ಇದೆಲ್ಲ ನಡೆದಾದ್ಮೇಲೆ ಅವರು ಕೌರವರಿಗೂ ಪಾಂಡವರಿಗೂ ತುಂಬ ಬೋರ್ ಆಗಿದ್ರಿಂದ ಯುದ್ಧ ಆಯ್ತ್ಕೊಂಡ್ರೆ ಅಷ್ಟೇ ಅಂತ ಹೇಳಿದ್ರು. ಅಂದ್ರೆ ಆ ತರದ ಒಂದು ಮನಸ್ಸಿದೆಯಲ್ಲ, ಒಂದು ವಿಚಾರವನ್ನ ಅಣಕವಾಗಿ, ವ್ಯಂಗ್ಯವಾಗಿ, ಬಟ್ ಅರ್ಥಪೂರ್ಣವಾಗಿ ನೋಡುವಂಥದ್ದು ಅದು. ಪತ್ರಿಕೆಯಲ್ಲಿ ನೋಡಿ, 2 ಇಂಚ್ ಕಾಲಂ ಏನಾದ್ರು ಖಾಲಿ ಇದ್ರೆ ಕಡೆಗಳಿಗಲೆ ಸೋಮವಾರ ರಾತ್ರಿ ಪ್ರಿಂಟ್ಗೆ ಹೋಗುವಾಗ ಒಂದು ನೀಲು ಬರೆದಾಕ್ಬಿಡೋರು. ಒಂದೇನಂದ್ರೆ, ಲಂಕೇಶ್ ಅವ್ರ ಕುರಿತು ಯಾವ ಸಭೆ ಮಾಡಿದ್ರು, ಇಂಥವು ಅನೇಕ ಸಭೆಗಳಾಗ್ತಿರುತ್ತೆ ವಾರ್ಷಿಕವಾಗಿ. ಅಲ್ಲಿ ಇಲ್ಲಿ ಅಭಿಮಾನಿಗಳು ಅಕಾಡೆಮಿ ಮಾಡ್ತಾ ಇದೆ. ಸುಳ್ಳು ಹೇಳಕ್ಕಾಗಲ್ಲ, ಯಾಕೆಂದ್ರೆ ಲಂಕೇಶ್ ಅವರ ಜೊತೆಗೆ ಬದುಕಿದ್ದ ಎಲ್ಲರೂ, ಅವ್ರನ್ನ ಕಂಡ ಅನೇಕ ಕಿರಿಯರು ಈಗಲೂ ಇದ್ದೀವಿ. ಆದ್ರಿಂದ ಅದರಲ್ಲಿ ಉತ್ಪ್ರೇಕ್ಷೆ ಸುಳ್ಳು ಇರಕ್ಕೆ ಸಾಧ್ಯ ಇಲ್ಲ. ನಾನು MA ಓದುವ ಕಾಲಕ್ಕೆ ಪತ್ರಿಕೆ ಶುರುವಾಯಿತು. ಆಗ ನಾನು ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಆಗಷ್ಟೇ BA, ಸಂಜೆ ಕಾಲೇಜಲ್ಲಿ BA ಮುಗಿಸಿ ಮಾನಸ ಗಂಗೋತ್ರಿಯಲ್ಲಿ MA ಆ ದಿನಗಳು. ಅಲ್ಲಿಂದ ನಾನು ಪತ್ರಿಕೆಗೆ ಲೇಖನ ಬರೀತಿದ್ದೆ. ಬಹುಶಃ ಒಂದು ಮಾನಸ ಗಂಗೋತ್ರಿಯ ರತಿ ಮನ್ಮಥರು ಅನ್ನುವಂಥ ಒಂದು ಕಾಂಟ್ರವರ್ಷಿಯಲ್ ಲೇಖನ ಅಲ್ಲಿ ಬಂದಿತ್ತು. ಅದು ಅಚ್ಚಾಗಿ ಸ್ವಲ್ಪ ಅಲ್ಲಿ ಕೋಲಾಹಲ ಆಗಿ ಹಾಮನಾಯಕ್ ಅವರು ನನ್ನನ್ನು ಕರೆಸಿ, ಸ್ವಲ್ಪ ಇಂಥ ಬರಹಗಳನ್ನು ನೀವು ಅವಾಯ್ಡ್ ಮಾಡಬೇಕು ಇಲ್ಲಿ ವಿದ್ಯಾರ್ಥಿಯಾಗಿ, ಯಾಕೆಂದರೆ ಅವ್ರಿಗೂ ಲಂಕೇಶರಿಗೂ ಒಂದಷ್ಟು ವ್ಯಾಜ್ಯ, ಕೋರ್ಟು ಇತ್ಯಾದಿಗಳೆಲ್ಲ ನಡೆದಿತ್ತು. ಅಂದರೆ MA ಮುಗಿಸ್ಕೊಂಡು ನಾನು ಏನೇನೋ ಒಂದಷ್ಟು ಗೋಲ್ಡ್ ಮೆಡಲ್ ಅದು ಇದು ಎತ್ಕೊಂಡು ಬಂದರೂ ಕೂಡ ಎಲ್ಲೂ ಕೆಲಸ ಸಿಕ್ಕಲಿಲ್ಲ. ಬಂದು ಯಾವಾಗಲೂ KPSC ಎಕ್ಸಾಮ್ ಬರೆದಿದ್ದೆ. ಅದರ ಫಲವಾಗಿ ಒಂದು ಫಸ್ಟ್ ಡಿವಿಷನ್ ಕ್ಲರ್ಕ್ ಸಿಟಿ ಸಿವಿಲ್ ಕೋರ್ಟಲ್ಲಿ ನನಗೆ ಒಂದು ಕೆಲಸ ಸಿಕ್ತು. ಅಲ್ಲಿ ನನ್ನ ಮಿತ್ರ ದ್ವಾರಕಿ ನಾನು ಭೇಟಿಯಾಗಿತ್ತು. ನಾನು ಕೋರ್ಟಲ್ಲಿ ಗುಮಾಸ್ತೆ, ಅವನು ವಕೀಲ. ಅಲ್ಲಿಂದ ಇಬ್ಬರು ಲಂಕೇಶ್ ಪತ್ರಿಕೆಗೆ ಒಟ್ಟಿಗೆ ಹೋಗೋದು, ಮಾತಾಡೋದು, ಈ ಥರದ ವರದಿ ಮಾಡೋದು ಶುರುವಾಯಿತು. ಮೇಸ್ಟ್ರು ನನಗೆ 1-2 ಸಂದರ್ಶನಕ್ಕೆ ಹೋಗುವಾಗ ಲೆಟರ್ ಕೊಟ್ಟರು, ಇವನಿಗೆ ಕೆಲಸ ಕೊಡಿ, ಪ್ರತಿಭಾವಂತ ಹಾಗೆ ಹೀಗೆ ಅಂತ. ಆ ಆಡಳಿತ ಮಂಡಳಿಯವರು ಕೆಲಸ ಕೊಡಲಿಲ್ಲ. ನಾನು ಬಂದು, ನಿಮ್ಮ ಪವರ್ ಇಷ್ಟೇ ಸರ್ ಸುಮ್ಮನೆ ಅಂತ ರೇಗಿಸ್ತಾ ಇದ್ದೆ. ದ್ವಾರಕಿ ಅವ್ರಿಗೆ ಕೊಟ್ಟ ಕಾಗದ ಎಲ್ಲ ವರ್ಕ್ ಆಗಿದೆ, ನನಗೆ ವರ್ಕ್ ಆಗಲಿಲ್ಲ. ಅದು ಮೇಷ್ಟ್ರು ಬೈಕೊಂಡು ಸುಮ್ಮನಾದರು. ಅದಾದಮೇಲೆ ಒಂದು ಗುಲ್ಬರ್ಗ ಅಲ್ಲಿ ಇಲ್ಲಿ ಕೆಲವು ಕಡೆ ವರದಿ ಕಳಿಸೋರು, ಸಿಮೆಂಟ್ ಕಾರ್ಖಾನೆ ಅಕ್ರಮಗಳು, ಅದು ಇದು, ಕನ್ನಡದ ಸ್ಥಿತಿಗತಿ ಅಂತ ಒಂದು ಕಾಲಂ ಸ್ವಲ್ಪ ದಿನ ಬರೀತಾ ಇದ್ದೆ ಇತ್ಯಾದಿ. ಬಹಳ ಮುಖ್ಯವಾಗಿ ಅವರ ಜೊತೆ ಕಳೆದ ಕ್ಷಣಗಳನ್ನು ರ್ಯಾಂಡಮ್ ಆಗಿ, ಅನುಕ್ರಮವಾಗಿ ಹೇಳೋದು ಕಷ್ಟ. ನೆನಪಿಗೆ ಬಂದ ಹಾಗೆ ನಾವು ಹೇಳ್ತಾ ಹೋದರೆ, ಅವರ ಕಾರನ್ನ ಅವರ ಅಧಿಕೃತ ಡ್ರೈವರ್ ಬಿಟ್ಟರೆ ಅತಿ ಹೆಚ್ಚು ಡ್ರೈವ್ ಮಾಡಿರೋದು ನಾನು. ಅವ್ರು ನನ್ನ ಡ್ರೈವಿಂಗಲ್ಲಿ ಬಹಳ ಕಂಫರ್ಟಬಲ್ ಆಗಿರ್ತಿದ್ರು. ಅದರಲ್ಲಿ ಕೋರ್ಟ್ಗೆ, ತೋಟಗಳಿಗೆ ಹೋಗುವಾಗ ಕರ್ಕೊಂಡು ಹೋಗ್ತಿದ್ರು. ಕಾರ್ಯಕ್ರಮಕ್ಕೆ ಹೋಗಬೇಕಾದ್ರೆ ಅವ್ರು ಕರ್ಕೊಂಡು ಹೋಗ್ಬೇಕಾದ್ರೆ ಅವ್ರ ಕಚೇರಿಯಿಂದ ಇಷ್ಟೊತ್ತಿಗೆ ಇಳಿತಾರೆ ಅಂದರೆ ಅಷ್ಟೊತ್ತಿಗೆ ನಾನು ರೆಡಿ ಇರ್ತಿದ್ದೆ. ಅವ್ರು ಹೇಳೋರು ಒಂದು ಮಾತು, ನೋಡಿ ನೀನು ಕರೆಕ್ಟಾಗಿ ಬರ್ತೀಯಾ, ಇವತ್ತು ಇನ್ನೊಂದಿಬ್ಬರು ಮಹಾನುಭಾವರು ಬರಬೇಕಾಗಿತ್ತು, ಅರ್ಧ ಗಂಟೆ ಆದಮೇಲೆ ಬರ್ತಾರೆ, ಕತೆ ಹೇಳ್ಕೊಂಡು ಬರ್ತಾರೆ, ಲೇಟಾಗಿ ಬರ್ತಾರೆ, ಅದಕ್ಕೆ ನಾನು ಯಾರನ್ನೂ ಕಾಯಲ್ಲ ಅಂತ. ಅವ್ರು ಎಷ್ಟೇ ದೊಡ್ಡವರಾದರೂ ಕೂಡ ಯಾರನ್ನೂ ಕಾಯ್ತಿರ್ಲಿಲ್ಲ ಅವರು. ಅಂದರೆ ಕೆಲವರಿಗೆ ಎಲ್ಲ ಪ್ರತಿಭೆ ಇರುತ್ತೆ, ಸಮಯ ಪ್ರಜ್ಞೆ ಇರಲ್ಲ. ತುಂಬ ಟ್ಯಾಲೆಂಟ್ ಇರ್ತಾರೆ, ಒಳ್ಳೆಯವರು ಇರ್ತಾರೆ, ಹೇಳಿ ಟೈಮಿಗೆ ಬರಲ್ಲ. ಹೇಳಿ ಟೈಮಿಗೆ ಬರಲ್ಲ ಅಂದರೆ ನೀವು ನಿಮ್ಮ ಸಮಯವನ್ನು ಗೌರವಿಸ್ಕೊಂತಿಲ್ಲ, ಬೇರೆಯವ್ರ ಸಮಯವನ್ನು ಗೌರವಿಸಲ್ಲ ಅಂತ. ನಾವೆಲ್ಲ ಕೂತಿದ್ದಾಗ ಒಳಗಡೆ ಕೆಲವು ಸಂದರ್ಭಗಳಲ್ಲಿ ಪತ್ರಿಕೆ ಮಂಗಳವಾರ ಬೆಳಗ್ಗೆ ಬರೋದು, ಸಂಜೆ ಸಾಮಾನ್ಯವಾಗಿ ಎಲ್ಲ ಸೇರ್ಕೊಳ್ಳೋದು, ತೋಟ ಆದಮೇಲೆ ತೋಟಕ್ಕೆ ಹೋಗ್ತಾ ಇದ್ವಿ. ಆ ಹೊತ್ತಲ್ಲಿ ಯಾರಾದರೂ ಮಂತ್ರಿಗಳು ಸಡನ್ ಆಗಿ ಟೇಕನ್ ಫಾರ್ ಗ್ರಾಂಟೆಡ್ ಥರ ದೊಡ್ಡ ಮನುಷ್ಯರು ಅನ್ನಿಸ್ಕೊಂಡವ್ರು ಬಂದರೆ ಅವ್ರು ಒಳಗೆ ಬಿಡ್ತಿರ್ಲಿಲ್ಲ. ನನ್ನ ಶಿಷ್ಯರ ಜೊತೆಗೆ ನಾನು ಮಾತಾಡ್ತಾ ಇದ್ದೀನಿ, ಅವನಿಗೆ ಆಮೇಲೆ ಬರೋಕ್ಕೆ ಹೇಳು ಅಂತ ಹೇಳ್ಬಿಡೋರು. ಅದು ನಾವು ಖುದ್ದಾಗಿ ಅನೇಕ ಸಚಿವರನ್ನು ನಂಗೆ ಧಿಕ್ಕರಿಸಿರೋದನ್ನ, ಗಣ್ಯ ವ್ಯಕ್ತಿಗಳನ್ನು ನಾನು ಕಣ್ಣಾರೆ ನಾವು ನೋಡಿದ್ದೇವೆ ಅದನ್ನು. ಆ ಥರದ್ದೊಂದಿತ್ತು. ಆಮೇಲೆ ನಾನು ಒಂದು ಸಣ್ಣ ಕಥೆ ಬರೆದಿದ್ದಾಗ ಆ ಕಥೆಯಲ್ಲಿ ಕೆಲವು ವ್ಯಕ್ತಿಗಳ ಹೆಸರು ನೇರವಾಗಿ ಅಲ್ಲಲ್ಲಿ ಪ್ರಸ್ತಾಪಿಸ್ಬಿಟ್ಟಿದೆ. ಆಗ ಅವರು ಒಂದು ಮಾತು ಹೇಳಿದರು,
ನೋಡು, ಫಿಕ್ಷನ್ ಬರೆಯುವಾಗ ನೀನು ಹಂಗೆ ಮಾಡಬಾರ್ದು, ರೆಟಾರಿಕ್ ಆಗುತ್ತೆ. ಯು ಕ್ಯಾನ್ ರೈಟ್ ಇಟ್ ಇನ್ ನಾನ್ ಫಿಕ್ಷನ್. ವರದಿ ಮಾಡುವಾಗ ನೇರವಾಗಿ ಇಂಥ ವ್ಯಕ್ತಿ ಇಷ್ಟು ಭ್ರಷ್ಟ ಅಂತ ಬರೀ. ಆದರೆ ಕಥೆ, ಕವನ, ಕಾದಂಬರಿಗಳಲ್ಲಿ ಆದಷ್ಟು ನಾವು ಪೊಯಿಟಿಕ್ ಆಗಿರಬೇಕು, ರೆಟಾರಿಕ್ ಆಗಿರಬಾರ್ದು ಅಂತ ನಾನು ಅದನ್ನು ಬಹಳ ಪ್ರಜ್ಞಾಪೂರ್ವಕವಾಗಿ ಲೇಖಕನಾಗಿ ತಿದ್ಕೊಂಡೆ. ಆಮೇಲೆ ಸಿಟಿಸನ್ಸ್ ಕೇನ್ಸ್ ಅಂತಕ್ಕಂಥ ಕೆಲವು ಅದ್ಭುತವಾದ ಹಾಲಿವುಡ್ ಸಿನಿಮಾಗಳನ್ನು ಅವ್ರ ಜೊತೆ ನಾನು ನೋಡಿದ ನೆನಪು ಈಗಲೂ ಇದೆ. ನಾನು ಆಗ ತಮಾಷೆ ಮಾಡ್ತಿದ್ದೆ, ಸರ್ ನೀವು ಬಹಳ ಕೆಟ್ಟ ನಿರ್ದೇಶಕರು ಸರ್. ನೀವು ಅಷ್ಟೇ ಅಲ್ಲ, ಸುಮಾರು ಜನ ಈ ರಾಷ್ಟ್ರ ಪ್ರಶಸ್ತಿ ಅನ್ನುವಂಥ ಒಂದು ಸೋಕಾಲ್ಡ್ ಕಿರೀಟ ಇದೆಯಲ್ಲ, ಅದು ಬಹಳ ಡ್ರೈ ಇರುತ್ತೆ, ಜೀವ ವಿರೋಧಿ ಇರುತ್ತೆ, ಅದ್ರಲ್ಲಿ ಅರ್ಥ ಇರಲ್ಲ, ಜನರನ್ನು ಮರೆತು ಮಾಡ್ತೀರಾ ಹಾಗೆ ಹೇಗೆ ಅಂತ ರೇಗಿಸ್ತಾ ಇದ್ದೆ. ಏನೇ ಹಿಂಗೆಲ್ಲ ಬೈತೀಯ ನೀನು, ಹಿಂಗೆಲ್ಲ ಅಂತೀಯ ನೀನು ನನಗೆ ಅಂತ ಹೇಳ್ತಾ ಇದ್ರು. ನೀವೆಲ್ವ ಸರ್ ಕಲಿಸಿರೋದು ನಮ್ಗಿದ್ನೆಲ್ಲ ಅಂತ ಹೇಳಿ ಅವ್ರ ಜೊತೆ ಹೋಗುವಾಗ ಸಣ್ಣ ಸಲಿಗೆಯ ತಮಾಷೆ ಮಾಡುವಂಥ ಸ್ವಾತಂತ್ರ್ಯ ನಾನು ಇಟ್ಕೊಂಡಿದ್ದೆ. ಇನ್ನೊಂದ್ಸರಿ ಕಾರಂತರ ಬಗ್ಗೆ ರಂಗಾಯಣ ನಾಟಕ ಇಲ್ಲಿ ಇದರಲ್ಲಿತ್ತು, ಚಿತ್ರಕಲಾ ಪರಿಷತ್ತಲ್ಲಿ. ಕರೆಕ್ಟ್, ಚಿತ್ರಕಲಾ ಪರಿಷತ್ತಿತ್ತು. ನನಗೆ ನಾಟಕಕ್ಕೆ ನನ್ನ ಮಗಳನ್ನ ಕರ್ಕೊಂಡು ಹೋಗಿದ್ದೆ. ನಾನು ಅವಳಿಗೇನೋ ಬೊಮ್ಮನಹಳ್ಳಿ ಕಿಂದ್ರ ಜೋಗಿ ಬಗ್ಗೆ ಕತೆ ಹೇಳಿ ಏನೋ ಅವಳನ್ನು ಪ್ರಿಪೇರ್ ಮಾಡಿ ಕರ್ಕೊಂಡು ಹೋಗಿದ್ದೆ. ಅವರು ಅದೇನೋ ನಾಟಕವನ್ನು ಸಿಕ್ಕಾಪಟ್ಟೆ ಇಂಟೆಲೆಕ್ಚುವಲ್ ಮಾಡಿ, ಇಲಿ ಅಂದರೆ ಏನು, ಅದು ಅಂದರೆ ಅದಕ್ಕೆಲ್ಲ ಬೇರೆ ಅರ್ಥ ಕೊಟ್ಟು ಏನೋ ಮಾಡಿ ಬೌದ್ಧಿಕವಾದಂಥ ಹೊರೆ ಹೊರಿಸಿ ಆ ಸರಳ ನಾಟಕಕ್ಕೆ ನಾಟಕ ಎಲ್ಲ ಇನ್ನೇನು ಮುಗಿಯಿತು. ನನ್ನ ಮಗಳು ಎಲ್ರಿಗೂ ಕೇಳ್ಸಂಗೆ, ಅಪ್ಪ ಎಲ್ಲಪ್ಪ ಕಿಂದ್ರ ಜೋಗಿ ಬರಲೇ ಇಲ್ಲ ಅಂದ್ಬಿಟ್ಲು. ಎಲ್ಲ ಜೋರಾಗಿ ನಕ್ಬಿಟ್ಟಿದ್ರು. ಸೊ ಅಂದರೆ ಒಂದು ಸರಳ ವಸ್ತುವನ್ನು ಬೌದ್ಧಿಕವಾಗಿ ಸಂಕೀರ್ಣಗೊಳಿಸೋದು ಇಷ್ಟ ಆಗಿರಲಿಲ್ಲ. ನಾಟಕ ನೋಡ್ಕೊಂಡು ಹೋದಾಗ ಆಫೀಸಲ್ಲಿ ಬರ್ಕೊಡಯ್ಯ ಅಂತ ಅಂದರು. ನಾನು ನಾಟಕದ ಬಗ್ಗೆ ಏನೋ ಬರ್ಕೊಟ್ಟೆ, ಇಷ್ಟ ಆಗಿಲ್ಲ ಅಂತ. ಇವ್ರು ರಂಗಾಯಣದವರ ಮಂಗಾಯಣ ಅಂತ ಟೈಟಲ್ ಕೊಟ್ಟು ಹಾಕ್ಬಿಟ್ರು. ಕಾರಂತರು ಕಡೆಯವರೆಗೂ ನನ್ನ ಕಂಡ್ರೆ ಗುರ್ರ ಅಂತ ಇದ್ರು. ಆದರೆ ನಾನು ಹೇಳಿದೆ ಹಂಗಲ್ಲ, ಆ ಟೈಟ್ಲ್ ನಾನು ಕೊಟ್ಟಿಲ್ಲ. ಪಾಪ ಚಂದ್ರೇಗೌಡನು ಈ ಥರ ಟೈಟ್ಲ್ ಬೇರೆಯವ್ರು ಕೊಟ್ಟು ಕೋರ್ಟ್ಗೆಲ್ಲ ಹೋಗಿ ಭಾಳ ಕಷ್ಟ ಅನುಭವಿಸಿದ್ದಾನೆ. ಅವರು ಬಹಳ ಅದನ್ನು ಎಡಿಟ್ ಮಾಡೋರು, ಯಾವ್ದು ಅನಗತ್ಯವಾದ ಶಬ್ದ, ಏನು ಶೀರ್ಷಿಕೆ ಇಂಟ್ರೆಸ್ಟಿಂಗ್ ಆಗಿ ಅಂತ. ಅವರು ಒಂದು ಹೇಳೋರು, ಅವರು ಬಲಗೈಲಿ ಪೆನ್ ಇದ್ರೆ ಎಡಗೈಲಿ ಕ್ಯಾಲ್ಕುಲೇಟ್ ಇಟ್ಕೊಂಡೇ ಇರೋರು. ಕಮರ್ಷಿಯಲ್ ಆಗಿರಬೇಕು. ಕಮರ್ಷಿಯಲ್ ಅಂದರೆ ಸರಿಯಾದ ರೀತಿಯಲ್ಲಿ ಪತ್ರಿಕೆ ಮಾರಾಟ ಆಗಬೇಕು, ದುಡ್ಡು ಮಾಡಬೇಕು, ಲೀಗಲ್ ಇರಬೇಕು, ಅದು ಕರೆಕ್ಟಾಗಿರ್ಬೇಕು ಅಂತ. ಅದು ಸುಮ್ಮನೆ ನಾನು ಸಮಾಜ ಸೇವೆ ಇದೆಲ್ಲ ಸೋಗ ಹಾಕೊಂಡು ಬದುಕೋದು ಅದೆಲ್ಲ ಅಲ್ಲ. ಯು ಹ್ಯಾವ್ ಟು ಮೇಕ್ ಮನಿ ಇನ್ ಪ್ರಾಪರ್ ವೇ ಅಂತ. ಹಾಗಾಗಿ ಪತ್ರಿಕೆ ಎಷ್ಟು ಲಕ್ಷ ಮಾರಾಟ ಆಗುತ್ತೆ, ಹೈಯೆಸ್ಟ್ ಪತ್ರಿಕೆ ಹೋದಾಗ ನೋಡಯ್ಯ ಈ ವಾರ ನನಗೆ ಕರ್ನಾಟಕ ಜನ ಇಷ್ಟು ದುಡ್ಡು ಕೊಟ್ಟಿದ್ದಾರೆ, ನಾವು ಸರಿ ಇರಬೇಕಲ್ವಾ ಅಂತಕ್ಕಂಥ ಒಂದು ನೈತಿಕ ಪ್ರಜ್ಞೆಯನ್ನು ಅವರು ಯಾವಾಗಲೂ ಹೇಳೋರು. ಒಂದ್ಸರಿ ಒಬ್ಬ ಪತ್ರಿಕೆಯಲ್ಲಿ ಪತ್ರಿಕೆಯ ಸಂಪರ್ಕದಲ್ಲಿದ್ದ ಒಬ್ಬ ವ್ಯಕ್ತಿ, ಅವರು ಒಂದು ರೆಸಾರ್ಟ್ಗೆ ಹೋಗಬೇಕು ಅಂತ ಕರ್ಕೊಂಡು ಹೋಗಿ, ಬೆಂಗಳೂರು ಪಕ್ಕದ ಒಂದು ರೆಸಾರ್ಟ್ಗೆ. ನೀನು ಬರಯ್ಯ ಅಂದರು. ಸೊ ನಾನು ಬಂದು ಹೊರಟುವಾಗ ಮುಂಚೆ ಹೋಗ್ಬೋದಾ ಅಂದರು. ಸರ್ ನಾವು ಹೋಗ್ತಿರೋ ಜಾಗದ ಬಗ್ಗೆ ಸ್ವಲ್ಪ ಗುಮಾನಿ ಇದೆ, ಆ ವ್ಯಕ್ತಿ ಸ್ವಲ್ಪ ಲ್ಯಾಂಡ್ ಗ್ರ್ಯಾಬರು, ಏನೋ ಭ್ರಷ್ಟಾಚಾರ ಇದ್ದಂಗಿದೆ, ನಮ್ಮನ್ನು ಪ್ಲೀಸ್ ಮಾಡೋದಕ್ಕೆ ಕರೀತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ನನಗೆ ಅಂದೆ. ತಕ್ಷಣ ನನಗೆ ಬೈದ್ಬಿಟ್ರು, ನೀನು ಮೊದಲು ಚಾಡಿ ಹೇಳೋದು ಬಿಡು ನೀನು ಅಂತ. ಅದೊಂದು ಸಮಸ್ಯೆ ಅಲ್ಲಿ. ಸತ್ಯ ಹೇಳಿದರೆ ಚಾಡಿ ಥರ ಇರುತ್ತೆ, ಚಾಡಿ ಸತ್ಯದ ಥರ ಇರುತ್ತೆ. ಮೇಷ್ಟ್ರ ಬಗ್ಗೆ ಪ್ರೀತಿ ಇರೋದ್ರಿಂದ ಹಂಗೆ ಅಂದ್ಬಿಟ್ಟೆ ನಾನು ಒಂದು ಕ್ಷಣಕ್ಕೆ. ನಡೆಯ ಹೋಗೋಣ ಅಂತ ಹೋದರು. ಹೋಗಿ ಅಲ್ಲಿ ಒಂದು ದೊಡ್ಡ ಬೆಟ್ಟ ಏನೇನೋ ಇತ್ತು, ಅದು ಹೆಸರು ಹೇಳಕ್ಕೆ ಇಷ್ಟಪಡಲ್ಲ. ಅಲ್ಲಿ ಕೆಳಗಡೆ ನಿಂತ್ಕೊಂಡ್ಬಿಟ್ಟು ಅವನು ಅದ್ರ ಮಾಲೀಕ ಸ್ವಿಚ್ ಹಾಕಿ ಈಗ ಅಂತ ಸ್ವಿಚ್ ಹಾಕಿದ ತಕ್ಷಣ ಆ ಬೆಟ್ಟದ ಮೇಲಿಂದ ಒಂದು ಜಲಪಾತ ಬೀಳುತ್ತೆ, ನೀರು ಬೀಳುತ್ತೆ, ಆರ್ಟಿಫಿಷಿಯಲ್ ವಾಟರ್ಫಾಲ್ ಅಂತೆಲ್ಲ ಆ ಥರದ್ದೆಲ್ಲ ಇತ್ತು. ಅದು ನೋಡ್ತಾ ನೋಡ್ತಾ ಹೋಗ್ತಿದ್ದಂಗೆ ಮೇಸ್ಟ್ರಿಗೆ ಗುಮಾನಿ ಜಾಸ್ತಿ ಆಗೋಯ್ತು. ಅಲ್ಲೋ ಕೂತ್ಕೊಂಡು ಇನ್ನೂ ಅವರು ಏನು ಡ್ರಿಂಕ್ಸ್ ಇನ್ನೂ ಆರ್ಡರ್ ಮಾಡಬೇಕು. ತಕ್ಷಣ ನಡೆಯ ಹೋಗೋಣ ಅಂತ. ನೀನು ಹೇಳಿದ ಸರಿ, ಯಾರಾದರೂ ಸ್ವಿಚ್ ಹಾಕಿ ಜಲಪಾತ ಬೀಳಿಸ್ತಾರನೇ ನ್ಯಾಸ್ಟಿ ಫೆಲೋಸ್ ಸರಿ ಅಂತ. ಜಲಪಾತ ಆ ಥರ ಕೃತಕವಾಗಿ ಬೀಳೋದೇ ಅವ್ರಿಗೆ ಎಷ್ಟು ಇರಿಟೇಟ್ ಆಗೋಯ್ತು ಅಂದರೆ, ಕೃತಕತೆಯ ವಿರೋಧಿ ಆಗಿದ್ದಿರೋದಕ್ಕೆ ಆ ಥರದ ಒಂದು ನಿಲುವು ಅವ್ರಿಗೆ ನನಗೆ ಬಹಳ ಇಷ್ಟ ಆಯ್ತು. ಅದನ್ನು ಕೊಟ್ರೆ ಆಮೇಲೆ ವಿಮಾನ ಕಂಡ್ರೆ ಆಗ್ತಿರಲ್ಲ ಅವ್ರಿಗೆ. ನನ್ನ ಬೈಯರು, ಏನಯ್ಯ ವಾರಕ್ಕೂ ಒಂದು ದಿವಸ ವಿಮಾನ ಹತ್ತಿ ಬಿಡ್ತೀಯ ನೀನು, ಆ ಭೂಮಿನ ಮೇಲಕ್ಕೆ ಹೋಗೋದು ಅದೆಲ್ಲ ಸರಿ ಇಲ್ಲ, ವಿರಹ ಕಣಯ್ಯ, ಅದು ಭೂಮಿ ಅಂಟ್ಕೊಂಡಿರ್ಬೇಕು ಮನುಷ್ಯ ಅಂತ ಹೇಳೋರು. ಅವ್ರಿಗೆ ಆ್ಯಕ್ಚುಲಿ ಎತ್ತರದ ಫೋಬಿಯಾ ಇತ್ತು, ಅದಕ್ಕೆ ಅವರು ಈ ಥರ ನಮಗೆಲ್ಲ ದಾರಿ ತಪ್ಪಿಸೋಕೆ ಟ್ರೈ ಮಾಡ್ತಿದ್ರು. ನಾನು ಬೇರೆ ಯಾವ ದೇಶಕ್ಕೆ ಹೋಗಿ ಬಂದರೂ ಅಲ್ಲಿಂದ ಅದ್ರ ಬಗ್ಗೆ ಪುಸ್ತಕ ಬರ್ಕೊಂಬರೋದು, ಅವ್ರ ಜೊತೆ ಚರ್ಚೆ ಮಾಡೋದು. ನನ್ನ ಅಯನ ಪ್ರವಾಸ ಕಥನ ಬಹಳ ಮೆಚ್ಚಿ ಅವರು ಬರೆಸಿದ್ರು ಪತ್ರಿಕೆಯಲ್ಲಿ.
ಬರೆದು ಅದು ಪಠ್ಯ ಪುಸ್ತಕವಾಯಿತು. ಅನಂತರ ಅವರು ಒಳಗೊಳಗೆ ಒಂಥರ ಗುಪ್ತವಾದ ಮೆಚ್ಚುಗೆ. ಅವ್ರಿಗೇನಂದ್ರೆ ದ್ವಾರಕಿ ಸಿಕ್ಕಿದಾಗ ನನ್ನ ಬೈಯರು, ನಾನು ಸಿಕ್ಕಿದಾಗ ದ್ವಾರಕಿನ ಬೈಯರು. ಆದರೆ ನಾವಿಬ್ಬರು ಇಲ್ಲದೆ ಇದ್ದಾಗ ನಮ್ಮ ಕ್ವಾಲಿಟೀಸ್ನ ಮಾತಾಡೋ ಕಡೆ ಮಾತಾಡ್ತಾ ಇದ್ರು. ನನಗೆ ಪ್ರಕಾಶ್ ಬೆಳವಾಡಿ ಯಾವಾಗಲೂ ಒಂದ್ಸರಿ ಹೇಳ್ತಾ ಇದ್ರು, ಅವರು ನಿನ್ನ ಬಗ್ಗೆ, ನಿನ್ನ ಫಿಲ್ಮ್ಸ್ ಬಗ್ಗೆ, ನಿನ್ನ ಲಿಟ್ರೇಚರ್ ಬಗ್ಗೆ ಬಹಳ ಪ್ರೀತಿ ಇಟ್ಕೊಂಡಿದ್ದಾರೆ. ಅವ್ರ ಮಗನ ಕರೆದು ಒಂದ್ಸರಿ ಬುದ್ಧಿ ಹೇಳ್ತಾ ಇದ್ರು, ನೀನು 4 ತಿಳಿ ಫಿಲ್ಮ್ ನೋಡು, ಸ್ವಲ್ಪ ಅವ್ನ ಪುಸ್ತಕ ಓದು ಅಂತ ಹೇಳ್ತಿದ್ರು. ನಿನ್ನ ಹತ್ರ ಹೇಳಲ್ಲ ಅವರದ್ನ ಅಂತ ಪ್ರಕಾಶ್ ನನಗೆ ಹೇಳಿದರು ಒಂದ್ಸರಿ. ಆ ತೋರಿಕೆ ಇಲ್ಲದ ಅತಿ ಸಹಜವಾಗಿದ್ದಂತಹ, ಆದರೆ ತುಂಬಾ ಇದ್ರ ಮಧ್ಯೆ ಚಿಕ್ಕ ಮಕ್ಕಳಿಗಿದ್ದಂಥ ಒಂದು ಅಸೂಯ ಪರತೆ ಇತ್ತು ಅವ್ರಿಗೆ. ಈ ರಿಷಡ್ವರ್ಗಗಳಲ್ಲಿ ಕಡೆದಿದೆಯಲ್ಲ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ. ಆ ಮಾತ್ಸರ್ಯ ಅನ್ನೋದು ಇರಬೇಕು, ಲೇಖಕರಲ್ಲಿ ಇದೆ, ರಾಜಕಾರಣಿಗಳಲ್ಲಿದೆ, ಎಲ್ಲ ಸಂಘ ಸಂಸ್ಥೆಗಳಲ್ಲಿರುತ್ತೆ. ಅದು ಏನು ಎಷ್ಟು ಪ್ರಖರವಾಗಿರುತ್ತೆ ಅಂದರೆ ಈ ಎಲ್ಲದರ ಕಡೆಯಲ್ಲಿದೆಯಲ್ಲ, ಅದರಿಂದ ಅದು ಅತ್ಯಂತ ಆಪ್ತ ವಲಯದಲ್ಲೂ ಒಳಗೆ ಕೆಲಸ ಮಾಡ್ತಿರುತ್ತೆ. ಯಾವಾಗ ಅದು ಸಿಡಿಯುತ್ತೆ ಗೊತ್ತಿರಲ್ಲ. ನಾನು ಮೇಸ್ಟ್ರಲ್ಲಿ ಅದನ್ನು ಗುರುತಿಸಿದ್ದೆ. ಕರುಬು ಅಂತ ನಾನು ಒಂದ್ಸರಿ ನಿಮಗೆ ವಸೂರತ್ತೆ ಅಂತ ಕರೆದಿದ್ದಾರೆ. ವಸೂರತ್ತೆ ಅಂತ ನಮ್ಮ ತಂದೆ ತಂಗಿ ಒಂದಿತ್ತು. ಅದು ಅಸೂಯೆಯ ಸಂಕೇತವಾಗಿತ್ತು ನನಗೆ ಬಾಲ್ಯದಲ್ಲಿ. ಯಾವಾಗಲೂ ಚಾಡಿ ಹೇಳೋದು ಎಲ್ಲರ ಮೇಲೆ. 2 ಮನೆಗಳು ಒಂದಾಗಕ್ಕೆ ಬಿಡ್ತಾನೆ ಇರಲಿಲ್ಲ. ಹಳ್ಳಿಗಳಲ್ಲಿ ಇರ್ತಾರೆ ನೋಡ್ರಿ ಕೆಲವು ಕ್ಯಾರೆಕ್ಟರ್. ಅದಕ್ಕೆ ಒಂದ್ಸರಿ ಹಿಂಗೆ ಅಂದಿದ್ದೆ, ಬೈದಿದ್ರು ನನಗೆ, ನೀನು ಹಿಂಗಂತೀಯ ಅಂತ. ಒಂದ್ಸರಿ ನಂದೊಂದು ಪುಸ್ತಕಕ್ಕೆ ಶಿವರಾಮ್ ಕಾರಂತರು ಬಿಡುಗಡೆಗೆ ಬಂದರು. ಅದು 25ನೇ ವರ್ಷ, ಅಭಿವ್ಯಕ್ತಿ ವೇದಿಕೆ ಇತ್ಯಾದಿ ಇತ್ತು. ನಾನು ಅವ್ರ ಜೊತೆ ಪರಿಸರ ಹೋರಾಟ ಇತ್ಯಾದಿಗಳು ಓಡಾಡ್ತಿದ್ದೆ. ಕರೆದೆ, ಬಂದರು. ನೆಕ್ಸ್ಟ್ ಡೇ ಆಫೀಸ್ಗೆ ಹೋದರೆ, ನಿನಗೆ ಜ್ಞಾನಪೀಠಿಗಳು ಬೇಕಾ ಪುಸ್ತಕ ಬಿಡುಗಡೆಗೆ, ಯೂಸ್ಲೆಸ್ ಫಾಲೋ ಅಂತ. ಎಷ್ಟು ನಾನು ಅವ್ರಿಗಿಂತ ಚಿಕ್ಕವನು, ಅವ್ರು ಎಷ್ಟು ದೊಡ್ಡವರು, ಲಂಕೇಶ್ರು. ಒಂಥರ ಸಮಕಾಲೀನ ಲೇಖಕನ ಬೈದಂಗೆ ಬೈದರು. ನನಗೆ ಯಾಕಿಷ್ಟು ಅಸಹನೆ ಇದೆ ಇವರಿಗೆ ಅಂತ. ಇನ್ನೊಂದ್ಸರಿ ನಾನೊಂದು ದೊಡ್ಡ ಕಾರ್ ತಗೊಂಡಾಗ ನನಗೆ ಫಸ್ಟ್ ಮೇಷ್ಟ್ರನ್ನ ಕರ್ಕೊಂಡು ಹೋಗ್ಬೇಕು ಅದರಲ್ಲಿ 1 ರೌಂಡು ಅಂತ ಆಸೆ. ಈ ಹುಡುಗ ಉತ್ಸಾಹ ನಂದು. ಅದಕ್ಕೆ ಪತ್ರಿಕೆ ಹೋಗಿ ಕಾರ್ ನಿಲ್ಲಿಸಿ, ಸಾರ್ 1 ರೌಂಡ್ ಹೋಗೋಣ ಬನ್ನಿ ಸಾರ್, ಒಂದು ಕಾರ್ ತಗೊಂಡಿದ್ದೀನಿ ಅಂತಂದೆ. ಬಂದರು, ಕಾರ್ ನೋಡಿದ್ರು, ಸಿಕ್ಕಾಬಿಟ್ಟೆ ಬೈದರು ನನಗೆ. ನಿನಗೆ ಗೊತ್ತಾ, ನನ್ನ ಹತ್ರ ಒಂದು ಸ್ಕೂಟ್ರ್ ಇತ್ತು ಮೇಷ್ಟ್ರಾಗಿದ್ದಾಗ, ನೀನು ಒಬ್ಬ ಮೇಷ್ಟ್ರು, ಇಷ್ಟು ದೊಡ್ಡ ಕಾರ್ ಹೆಂಗೆ ತಗೊಂಡಿದ್ಯಾ, ಇದೆಲ್ಲ ವಲ್ಗರ್ ಡಿಸ್ಪ್ಲೇ ಆಫ್ ವೆಲ್ತ್, ಹಂಗೆ ಹಿಂಗೆ ಅಂತ ಭಾಳ ಬೈದ್ಬಿಟ್ರು ನನಗೆ. ಅವತ್ತು ನನಗೆ ತುಂಬ ಮುಖಭಂಗ ಆಯಿತು. ನಾನು ಹೇಳಿದೆ, ಸಾರ್ ಸಾಲ ಮಾಡಿದ್ದೀನಿ ಸರ್, ಕಂತು ಕಟ್ತಾ ಇದ್ದೀನಿ ಸರ್, ನನಗೆ ಕಾರಿನ ಮೋಹ ಸರ್, ಕಾರು ಅಂದರೆ ಭಾಳ ಇಷ್ಟ ಸರ್, ಕಾರ್ ಮೇಲೇ ಒಂದು ಸಾಂಗ್ ಮಾಡಿದ್ದೀನಿ ಸರ್ ನಾನು, ಅದು ನನಗೆ ಮಹಾಪ್ರಾಣ ಸರ್, ಇಷ್ಟ ಸರ್ ನನಗೆ, ಅದು ನನ್ನ ಹುಚ್ಚು, ಅದಕ್ಕೆ ನಾನು ಅಕ್ರಮ ಮಾಡಿಲ್ಲ ಸರ್ ಅಂತ ಹೇಳಿ ಈ ಥರದ ಒಂಥರದ ಹಿರಿಹಣ್ಣನ ಜಗಳ, ಪ್ರೀತಿ, ಗದ್ದಲ, ಗಲಾಟೆ, ಇದ್ರ ಮಧ್ಯೆ ಸಾಯಂಕಾಲ ಆದರೆ ಒಬ್ಬ ಫ್ರಾನ್ಸ್ ಲೂಯಿ ದೊರೆ ಬಗ್ಗೆ, ಬೌದಿಲೇರ್ ಬಗ್ಗೆ, ಸೃಜನಶೀಲತೆಯ ಬಗ್ಗೆ. ಸೃಜನಶೀಲತೆ ಅಂದರೆ ಕೌಮಾರಿಯ ಕಣಯ, ಅದು ಶೀಲ ಅಂತ ಹೇಳೋರು. ಆ ಥರದ ಮಾತುಗಳು. ಆಮೇಲೆ ಮಹಾಭಾರತ ಯುದ್ಧ ಯಾಕೆ ನಡೀತು ಅಂತ ಒಂದಿನ ಸಾಯಂಕಾಲ ಹಿಂಗೆ ಸಭೆ ಶುರುವಾಯಿತು. ಎಲ್ಲರೂ ಏನನ್ನ ಹೇಳ್ತಾ ಇದ್ರು, ಲೋಭ, ಜಮೀನಿನ ದಾಹ, ರಾಜ್ಯದಾಹ, ಸೇಡು, ಹಿಂಗೆ ಅಂತ ಎಲ್ಲನೂ ಅವ್ರು ಲಂಕೇಶ್ದೊಂದು ಗುಣ ಇತ್ತು, ಈ ಥರ ಮಾತಾಡೋಕೆ ಬಿಟ್ಬಿಡೋರೆಲ್ಲ. ನಾವೆಲ್ಲ ಮಹಾಬುದ್ಧಿವಂತರ ಏನೇನೋ ಒಂದೊಂದು ಪ್ರಕಾಂಡ ಪಂಡಿತ ಥರ ಒಂದೊಂದು ಎಸಿತಾ ಇದ್ವಿ. ಎಲ್ಲ ಕೇಳಿಸ್ಕೊಂಡು ಸುಮ್ಮನೆ ಕೂತಿರೋರು. ಬಹಳ ಮಿತಭಾಷಿ, ಬಟ್ ಕಡೆಯಲ್ಲಿ ಒಂದು ಸ್ಪೋರ್ಟ್ಸಿ ಒಂದು ಮಾತು ಹೇಳ್ಬಿಡೋರು. ಎಲ್ಲ ಬಾಯಿ ಮುಚ್ಚಿಕೊಂಡಿದ್ದು ಹೋಗ್ಬೇಕು ಆ ಥರ, ಅಥವಾ ನಕ್ಕು ಎಲ್ಲವನ್ನು ಡಿಫ್ಯೂಸ್ ಮಾಡಿಬಿಡೋ ಥರದ್ದು. ಮಹಾಭಾರತ ಯುದ್ಧ ಯಾಕೆ ನಡೀತಾರ ಅಂತ ಶುರು ಮಾಡಿದ್ರು. ಒಬ್ಬ ಪರ್ವ ಕೋಟ್ ಮಾಡಿದ್ರು, ಒಬ್ಬರು ವ್ಯಾಸನ್ ಕೋಟ್ ಮಾಡಿದ್ರು. ಇದೆಲ್ಲ ನಡೆದಾದ್ಮೇಲೆ ಅವರು ಕೌರವರಿಗೂ ಪಾಂಡವರಿಗೂ ತುಂಬ ಬೋರ್ ಆಗಿದ್ದರಿಂದ ಯುದ್ಧ ಆಯ್ತು ಕಂಡ್ರೆ ಅಷ್ಟೇ ಅಂತ ಹೇಳಿದ್ರು. ಅಂದರೆ ಆ ಥರದ ಒಂದು ಮನಸ್ಸಿದೆಯಲ್ಲ, ಒಂದು ವಿಚಾರವನ್ನ ಅಣಕವಾಗಿ, ವ್ಯಂಗ್ಯವಾಗಿ, ಬಟ್ ಅರ್ಥಪೂರ್ಣವಾಗಿ ನೋಡುವಂಥದ್ದು. ಅದು ಪತ್ರಿಕೆಯಲ್ಲಿ ನೋಡಿ, 2 ಇಂಚ್ ಕಾಲಮ್ ಏನಾದ್ರು ಖಾಲಿ ಇದ್ರೆ ಕಡೆಗಳಿಗಲೆ ಸೋಮವಾರ ರಾತ್ರಿ ಪ್ರಿಂಟ್ಗೆ ಹೋಗುವಾಗ ಒಂದು ನೀಲು ಬರೆದಾಕ್ಬಿಡೋರು. ಅವರೇ ಬರೀತಿದ್ವಿ. ಆ ನೀಲು ಎಷ್ಟು ಚೆನ್ನಾಗಿ ಬರೀತಿದ್ರು ಅಂದರೆ, ಅದರಲ್ಲಿ ಶೇಕ್ಸ್ಪಿಯರ್ ಇದ್ದ, ಅದರಲ್ಲಿ ಫಿಲಾಸಫಿ ಇರ್ತಿತ್ತು, ಸ್ಪಿರಿಚುಯಾಲಿಟಿ ಇರ್ತಿತ್ತು, ಲೈಂಗಿಕತೆ ಇರ್ತಿತ್ತು, ಎಲ್ಲ ಸೇರಿಸಿ ಬರೆದ್ಬಿಡೋರು. ಅದು ಅನಿಗಮನಗಳಲ್ಲಿ ಇವತ್ತಿಗೂ ಕೂಡ ಬಹಳ ದೊಡ್ಡ ಒಂದು ಮಹತ್ವದ ಸ್ಥಾನ ಸಾಹಿತ್ಯದಲ್ಲಿ ನೀಲು ಪದ್ಯಗಳಿಗೆ. ಆಮೇಲೆ ಶತಮಾನದಂಚಿನಲ್ಲಿ ಅಂತ ಒಂದು ಲೇಖನ ಸಂಗ್ರಹ ನಾನು ಮಾಡಕ್ಕೆ ಹೊರಟೆ. 1999 ಡಿಸೆಂಬರ್ 31 ಶತಮಾನ ಮುಗಿಯೋ ಟೈಮ್ಗೆ ಎಲ್ಲ ಕ್ಷೇತ್ರಗಳಲ್ಲಿ ಏನಾಯಿತು, ಎಲ್ಲ ಕ್ಷೇತ್ರಗಳಲ್ಲಿ
ಅದು ಆಕಾಶವಾಣಿ ಇರ್ಬೋದು, ಸಾಹಿತ್ಯ ಮಾಧ್ಯಮ ಇರ್ಬೋದು, ರಂಗಭೂಮಿ, ಸಿನಿಮಾ, ಪೊಲಿಟಿಕ್ಸು, ಎಕನಾಮಿಕ್ಸ್, ಈ ಥರ ಎಲ್ಲರಿಂದ ಲೇಖನ ಬರೆಸಿ ಒಂದು ಹಿನ್ನೋಟ, ಶತಮಾನದ ಅಂಚಿನಲ್ಲಿ ಅಂತ ಒಂದು ಪುಸ್ತಕ ಇದೆ ನಂದು. ಅದರ ಸಂಪಾದಕ ನಾನು ಸುಮ್ಮನಿರೋದೇ ಕೇಳಿದೆ, ನೀವೊಂದು ಲೇಖನ ಬರ್ಕೊಡಿ ಅಂತ. ಯಾರ್ಯಾರು ಬರೀತಿದ್ದಾರೆ ಅಂತಂದ್ರು. ಫಸ್ಟ್ ನಾನು ಲಿಸ್ಟ್ ಕೊಟ್ಟೆ. GS ಶಿವರುದ್ರವ್ ಬರೀತಾ ಇದ್ದಾರೆ, ಎನ್ ಮೂರ್ತಿರಾವ್ ಅವರು, ಕಾರ್ನಾಡ್ರು, ಗಿರೀಶ್ ಕಾಸರವಳ್ಳಿ ಅವರು ಸಿನಿಮಾ ಬಗ್ಗೆ, ಆಕಾಶವಾಣಿ ಬಗ್ಗೆ ಜ್ಯೋತ್ಸ್ನಾ ಕಾಮತ್, ಈ ಥರ ತುಂಬ ಜನ, ಒಂದು 10-20 ಲೇಖಕರು ಲೇಖನ ಎಲ್ಲ ಬಂತು. ಪ್ರಿಂಟ್ಗೆ ಹೋಗ್ಬೇಕು ಸರ್, ನಿಮ್ಗೆ ಕೊಡಿ ಸರ್ ಅಂತ ಕೇಳ್ತಿದ್ದೆ. ಸರಿ, ಅವರು ಹೇಳಿದರು, ಅವರೆಲ್ಲ ಏನು ಬರೆದಿದ್ದಾರೆ ಆ ಇಡಿಯಟ್ಸು, ಸ್ವಲ್ಪ ತಂದು ಕೊಡು, ಅದು ಓದ್ತೀನಿ ಅಂತಂದರು. ನಾನು ಸರ್ ನಿಮ್ಮದು ಕೊಡಿ ಸರ್, ಅವ್ರು ಏನೋ ಬರ್ಕೊಂಡ್ರೆ ಕೊಡೆಯ ಸುಮ್ಮನೆ ಅಂತಂದರು. ನಾನು ಸುಮ್ಮನಿದ್ದೆ. ಅವರು ಎಲ್ಲ ಲೇಖನಗಳನ್ನು ಅವ್ರಿಗೆ ಕೊಟ್ಟೆ. ನಾವು ಏನು ಮಾಡೋಕ್ಕಾಗತ್ತೆ ಹೇಳಿ, ಲಂಕೇಶ್ವರ್ ಕೇಳಿದಾಗ ಇಲ್ಲ ಅಂತ ಹೇಳೋದು ಹೆಂಗೆ? ಕೊಟ್ಟು ಓದಿದ್ಮೇಲೆ ನಾನೊಂದು ಮುನ್ನುಡಿ ಬರ್ಕೊಡ್ತೀನಿ, ಅದನ್ನು ಹಾಕು ನೀನು ಅಂದರು. ಮುನ್ನುಡಿನಲ್ಲಿ ಎಲ್ಲರಿಗೂ ಹಿಗ್ಗಾಮುಗ್ಗ ಬೈದ್ಬಿಟ್ಟಿದ್ದಾರೆ. ನನ್ನ ಧರ್ಮ ಸಂಕಟ ನೋಡಿ, ನಾನು ಈ ಕೇಳಿ ಆಹ್ವಾನಿತವಾದಂಥ ಲೇಖನ, ನನಗೆ ಎಲ್ಲರ ಬಗ್ಗೆ ಗೌರವ ಇದೆ. ಶಿವರುದ್ರಪ್ಪನವ್ರು ಬರೆದಿದ್ದಾರೆ, ಅವ್ರ ಬಗ್ಗೆನೂ ಎಲ್ಲರ ಬಗ್ಗೆನೂ, ಮೂರ್ತಿರಾವ್ ಬಗ್ಗೆ, ರಾಮಚಂದ್ರ ಶರ್ಮಾ ಬಗ್ಗೆ, ಎಲ್ಲರ ಬಗ್ಗೆನೂ ಎಲ್ಲ ಔಟ್ಡೇಟೆಡ್ ಬದುಕರು ಇವರು. ಈ ಪುಸ್ತಕ, ಇಂಥ ಪುಸ್ತಕದಲ್ಲಿ ಇಂಥ ಒಂದು ಅವಕಾಶ, ಅದು ನನ್ನ ಹೊಗಳಿದ್ದಾರೆ. ಇಂಥ ಪುಸ್ತಕವನ್ನು ಒಬ್ಬ ಕಿರಿಯ ಲೇಖಕ ಸಂಪಾದಿಸುವಾಗ ಈ ಮುದುಕರು ಎಚ್ಚರಿಕೆಯನ್ನು ಬರೀಬೇಕಾಗಿತ್ತು. ಕಡೆಗಳಿಗೆವರೆಗೂ ನನ್ನ ಜೊತೆ ಕಾರ್ನಾಡ್ರು ಮಾತು ಬಿಟ್ರು, ಇಷ್ಟುದ್ದ ಕಾಗದ ಬರೆದ್ರು. ಅವ್ರ ಹತ್ರ ಯಾಕೆ ಅವ್ರು ಬರೀತಾರೆ ಮುನ್ನುಡಿ, ಬರೀತಿರ್ಲಿಲ್ಲ ನಾವು ಅಂತ. ಅಂದ್ರೆ ಈ ತರದ ಸಂದಿಗ್ಧಕ್ಕೆ ಸಿಕ್ಕಿಸುವ ತುಂಟತನ ಅವ್ರಿಗಿತ್ತು. ಅದಕ್ಕೆ ನಾವು ಸಾಕಷ್ಟು ಬೆಲೆ ತರಬೇಕಾದಂಥದ್ದ ಒಂದು ಪ್ರಸಂಗವನ್ನ ಅವರು ಉಂಟು ಮಾಡಿಬಿಡ್ತಾ ಇದ್ರು. ಆಮೇಲೆ ಸಿನಿಮಾ ಬಗ್ಗೆ ಹೇಳಬೇಕು. ನಾನು ಹೇಳಿದೆ, ನಿಮ್ಮ ಸಿನಿಮಾಗಳು ಚೆನ್ನಾಗಿಲ್ಲ ಸರ್. ಆಮೇಲೆ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಅದ್ರ ಒಪ್ಕೊಂಡಂಗೆ ಮೌನವಾಗಿರ್ತಿದ್ರು, ಆದ್ರೆ ಒಪ್ಕೊಳ್ದಂಗೂ ಇರ್ತಾ ಇದ್ರು. ಕಡೆಗೆ ನನ್ನ ಸಿನಿಮಾಗಳು ಬರೋಕ್ಕೆ ಶುರು ಮಾಡಿದ ಮೇಲೆ ಎಲ್ಲ ಸಿನಿಮಾಗಳಿಗೂ ಎಲ್ಲ ಪತ್ರಿಕೆಯಲ್ಲೂ ಸ್ವಲ್ಪ ಸಾಫ್ಟ್ ಆಗಿದ್ರೆ, ನನ್ನ ಸಿನಿಮಾಗಳ ಬಗ್ಗೆ ಕಠೋರವಾದ ವಿಮರ್ಶೆ ಪತ್ರಿಕೆಯಲ್ಲಿ ಕೆಣಕೋತರನೂ ಇರ್ತಿತ್ತು. ಅಥವಾ ಮೇಷ್ಟ್ರು ನೋಡಿರ್ತಿರ್ಲಿಲ್ವೋ ಏನೋ ಗೊತ್ತಿಲ್ಲ. ಸಿನಿಮಾ ಪುಟ ಯಾರೋ ಶೆಣೈ ಅಂತ ಯಾರೋ ಇದ್ರು, ಅವರು ಬರ್ಕೋತಿದ್ರು. ಬಾನಲ್ಲೇ ಮಧುಚಂದ್ರಕ್ಕೆ ರಿವ್ಯೂ ಬರೆದ್ರು. ಅದರಲ್ಲಿ ಮರದ ಕೊರಡಿನ ಆರ್ತನಾದ ಅಂತ ಕ್ಯಾಪ್ಷನ್. ಅಷ್ಟು ಚೆನ್ನಾಗಿ ಹಂಸಲೇಖ ಅದ್ಭುತವಾದ ಮ್ಯೂಸಿಕ್ ಮಾಡಿದ್ದಾರೆ. ತುಂಬ ಕೆಟ್ಟ ರಿವ್ಯೂ ಬಂದ್ಬಿಡ್ತು. ಸೊ ಅಲ್ಲಿಂದ ನನಗೆ ಏನು, ಮಂಗಳವಾರ ಪತ್ರಿಕೆ ಬಂದಾಗ ಒಂದು ಸಣ್ಣ ಪೆಚ್ಚಾಗುತ್ತೆ, ಅವಮಾನ ಆಗುತ್ತೆ, ಮರ್ತು ಸುಮ್ಮನಾಗಬೇಕು. ಯಾವ ಕಾರಣಕ್ಕೂ ಕೇಳಬಾರ್ದು ಅವ್ರನ್ನ. ಯಾಕೆ ನಮ್ಮ ಪತ್ರಿಕೆ, ನಾವೆಲ್ಲ ಓಡಾಡೋ ಪತ್ರಿಕೆ, ನಾವು ಯಾಕೆ ಸಾರ್ ನನ್ನ ಬಗ್ಗೆ ಟೀಕೆ ಮಾಡಿದ್ದೀರಿ ಅಂತ ಕೇಳೋ ಹಕ್ಕು ನಮಗಿಲ್ಲ, ಕೇಳಬಾರ್ದು, ಸುಮ್ಮನೆ ಇದೆ. ಅದಾದ್ಮೇಲೆ ಮೋಸ್ಟ್ಲಿ ಬಾನಲ್ಲೆ ರಿವ್ಯೂನ NS ಶಂಕರ್ ಬರೆದಿದ್ರು ಅಂತ ನನಗೆ ಒಂದು ಊಹೆ. ಆಗ ಅವರು ಬರೀತಾ ಇದ್ರು ಪತ್ರಿಕೆಗೆ. ನಾವೆಲ್ಲ ಗೆಳೆಯರು ಒಟ್ಟಿಗೆ ಇರ್ತಿದ್ವಿ, ಅಲ್ಲೇ ಸೇರ್ತಿದ್ವಿ ಪತ್ರಿಕೆಯಲ್ಲಿ. ಯಾರನ್ನು ನಾವು ನನ್ನ ಬಗ್ಗೆ ಯಾಕೆ ಹಂಗೆ ಬರ್ತಿದ್ವಿ, ನನ್ನ ಸಿನಿಮಾ ಬಗ್ಗೆ ಅಂತ. ಯಾಕೆಂದ್ರೆ ಎಲ್ಲರಿಗೂ ಹೇಳ್ಕೊಟ್ಟಿದ್ರು, ನಿಷ್ಠುರವಾಗಿರಿ. ಸೊ ಹಾಗಾಗಿ ನಿಷ್ಠುರವಾಗಿರ್ತಿದ್ರು ಅವರು. ಆಮೇಲೆ ಜೊತೆಲಿದ್ದವ್ರ ಬಗ್ಗೆ ಜಾಸ್ತಿ ನಿಷ್ಠುರವಾಗಿರ್ತಿದ್ರು. ಎಲ್ಲಿ ಮೇಷ್ಟ್ರು ಸ್ನೇಹಿತ ಅಂತೇನಯ್ಯ ಹಂಗೆ ಬರೆದು ಬಿಟ್ಟಿದ್ಯಾ ಅಂತಂದ್ರೆ ಆ ಭಯಕ್ಕೂ ಏನೋ ಪಾಪ ಅವರು ಅಗತ್ಯಕ್ಕಿಂತ ಜಾಸ್ತಿ ನಮ್ಮನ್ನು ಕೊಚ್ತಿದ್ರು. ಅಮೆರಿಕ ಬಂತು. ಅದಕ್ಕಂತೂ ಹಿಗ್ಗಾಮುಗ್ಗ ಬೈದು ಶೆಣೈ ಬೋರೇಗೌಡ ಬೆಂಗಳೂರಿಗೆ ಬಂದ ಅಂತ ಟೈಟ್ಲ್ ಕೊಡ್ಬೋದಾಗಿತ್ತು. ಇದಕ್ಕೆ ₹5 ಕೊಟ್ಟರೆ ಅಮೆರಿಕ ತೋರಿಸ್ತೀವಿ, ಆ ಥರ ಇದೆ ಅಂತ ಬರೆದ್ಬಿಟ್ಟ. ಸಿಕ್ಕಿದ್ದ ನಾನು ಕೇಳಲಿಲ್ಲ, ನಾನು ಸುಮ್ಮನಾದೆ. ನೋವಾಯ್ತು ನನಗೆ, ಇಷ್ಟು ಕಟುವಾಗಿ ಬರೆದಿದ್ದಾರಲ್ಲ, ನಮ್ಮ ಪತ್ರಿಕೆಯಲ್ಲಿ ಬರೆದಿದ್ದಾರಲ್ಲ ಅಂತ. ಆಮೇಲೆ ಸಂಜೆ ಸೇರಿ ಗುಂಡಾಕ್ ಹೋಗೋ ಮೇಷ್ಟ್ರ ಜೊತೆ ನಾನು ಪ್ರಶ್ನೆ ಕೇಳ್ತಿರ್ಲಿಲ್ಲ. ಅವರು ಅದು ಓದಿರ್ತಿದ್ರೋ ಓದಿಲ್ವೋ ಗೊತ್ತಿಲ್ಲ ನನಗೆ. ಹಂಗಾಯ್ತು, ಸುಮ್ಮನೆದ್ದು. ಆಮೇಲೆ ಸುಮಾರು ಸಿನಿಮಾ 25 ವಾರ ಹೋಯ್ತು, 1 ವರ್ಷ ಓಡ್ತು, ನ್ಯಾಷನಲ್ ಅವಾರ್ಡ್ ಬಂತು, ಏನೇನೋ ಅವಾರ್ಡ್ ಬಂದ್ಬಿಡ್ತು. ಅಲ್ಲಿ ಕೂತಿದ್ದಂಥ ಗೆಳೆಯರು, ಬಹುಶಃ ಬೇರೆಯವರು, ಅವ್ರ ಜೊತೆಗೆ ವಿಸ್ಪೀಟ್ ಗೆಳೆಯರು ಒಂದು ಗುಂಪು ಇರ್ತಿತ್ತು, ಅವರೆಲ್ಲ ಈ ಸಿನಿಮಾ ಬಗ್ಗೆ ಮಾತಾಡಿದ್ದಾರೆ. ಆಗ ಅವ್ರಿಗೇನೋ ಅನಿಸಿದೆ, ನಮ್ಮ ಪತ್ರಿಕೆಯಲ್ಲಿ ಏನು ಬಂದಿದೆ ಅಂತ ಕೇಳಿದ್ದಾರೆ. ಇಲ್ಲ, ಭಾಳ ಕಟುವಾಗಿ ಬರೆದಿದ್ದಾರೆ, ಇದು ಅನ್ಯಾಯ ಆಗಿದೆ, ನಾರ್ಥಿಯಲ್ಲಿ ಇವ್ರ ಸಿನಿಮಾ ಅಷ್ಟು ಟೀಕೆಗೆ ಅರ್ಹ ಆಗಿಲ್ಲ ಅದು ಅಂತ ಏನೋ ಹೇಳಿದ್ದಾರೆ. ಅವ್ರಿಗೆ ಅಷ್ಟೊತ್ತಾಗಲೇ ಒಂದು ಕಣ್ಣಿನ ಸಮಸ್ಯೆ ಇತ್ತು. ಆಗ VHS ಕ್ಯಾಸೆಟ್ಟು ತರಿಸ್ಕೊಂಡು ನೋಡಿ ಆ ಸಿನಿಮಾಕ್ಕೆ ಸೆಂಟರ್ ಸ್ಪ್ರೆಡ್ ಹಾಕಿ, ಅಂದರೆ 4 ಪುಟಗಳನ್ನು ಅದಕ್ಕೆ ಮೀಸಲಿಟ್ಟು
ಸಿನಿಮಾ ಬಗ್ಗೆ ಬಹಳ ಅದ್ಭುತವಾದಂಥ ಬಹುಶಃ ಲಂಕೇಶ್ ಪತ್ರಿಕೆ ಇತಿಹಾಸದಲ್ಲಿ ಒಂದು ಸಿನಿಮಾಕ್ಕೆ 4 ಪುಟಗಳನ್ನು ಮೇಸಿಟ್ಟು ಮೆಚ್ಚುಗೆ ಮಾತಾಡಿದರು. ಅಂದರೆ ಅವರಿಗೆ ಒಂದು ಗುಣವನ್ನು ಗ್ರಹಿಸೋ ಶಕ್ತಿ ಇತ್ತಲ್ಲ, ನಾನಾಗಿ ಕೇಳ್ಕೊಂಡು ಹತ್ಕೊಂಡಿದ್ರೆ ಅದು ಅಸಹಜವಾಗಿರ್ತಿತ್ತು. ಆ ಥರದ್ದೊಂದು ಇದನ್ನು ನಾನು ಅವರ ನಡವಳಿಕೆಯಲ್ಲಿ ನಾನು ಮರೆಯಲ್ಲ. ಅದಕ್ಕೆ ಒಬ್ಬರು ಬಿ ಟಿ ಲಲಿತ ನಾಯ್ಕ ಆಗಲಿ, ಒಬ್ಬ ಚಂದ್ರೇಗೌಡರನ್ನಾಗಲಿ ಗುರುತಿಸಿ ಇವ್ರು ಬರೀತಾರೆ ಅಂತ ಹೇಳಿ ಅವ್ರನ್ನ ವೇದಿಕೆಗೆ ಕರ್ಕೊಂಬಂದು ಅವರಿಗೆ ಒಂದು ಫ್ರಂಟ್ ಲೈನ್ಗೆ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿದ್ದು. ಅವ್ರಿಗಿದ್ದಂಥ ಗುಣಗ್ರಾಹಿತ್ವ ಅದೇ ಬಹಳ ದೊಡ್ಡ ಗುಣ ಅಂತ. ಇನ್ನೊಂದು ಘಟನೆ ಹೇಳ್ಬಿಡ್ತೀನಿ, ಟೈಮ್ ಆಗಿರಬೇಕು. ನಂದು ಒಂದು ವಠಾರ ಧಾರಾವಾಹಿ ಬರ್ತಾಯಿತ್ತು. ಅವ್ರದ್ದು ನಮ್ಮ ಸಾಹೇಬ್ರದ್ದು ಮುಕ್ತದಲ್ಲಿ ಎಲ್ಲ ಒಂದು ತುಂಬ ಜನಪ್ರಿಯವಾದಂಥ ಧಾರಾವಾಹಿ. ನಮ್ಮದು ಸ್ಲಮ್ ಧಾರಾವಾಹಿ, ಕೊಳಗೇರಿ ಧಾರಾವಾಹಿ. ಹಾಗಾಗಿ ನಮ್ಮಲ್ಲಿ ಪುನರ್ವಸತಿ ಕೇಂದ್ರದ ಥರ ಯಾರ್ಯಾರಿಗೆ ಕೆಲಸ ಇಲ್ಲ ಅವ್ರಿಗೆಲ್ಲ ಒಂದು 5 ದಿನ ಕೆಲಸ, ಗ್ರಾಮೀಣ ಪ್ರದೇಶದಿಂದ ಬರೋರು ಎಲ್ಲ ಸೇರಿಕೊಂಡು ಒಂಥರ ಪುನರ್ವಸತಿ ಕೇಂದ್ರದ ಥರ ಇತ್ತು. 1000 ಸಂಚಿಕೆಗಳ ಮೊದಲ ಧಾರಾವಾಹಿ ಅಂತ ಒಂದು ಹೆಗ್ಗಳಿಕೆ ನಡೀತಿತ್ತು. ಆ ಹೊತ್ತಲ್ಲಿ ಅಲ್ಲೊಬ್ಬ ಲೇಖಕ ಇದ್ದ ಲಂಕೇಶ್ ಪತ್ರಿಕೆಯಲ್ಲಿ. ಅವನು ಒಂದಿನ ಯಾವಾಗಲೂ ನಮ್ಮನ್ನೆಲ್ಲ ಬಳಸ್ಕೊಳ್ಳಿ, ನೀವು ಕೆಲಸ ಕೊಡಿ ಅಂತ ಕೇಳಿದ್ರಾಗಲ್ವಾ, ನಮ್ಮನ್ನು ಬಳಸ್ಕೊಳ್ಳಿ ನಮ್ಮ ಪ್ರತಿಭೆನ ಅಂದರೆ ನೀವು ಗುಮಾನಿಂದ ನೋಡ್ಬೇಕು ಅವ್ರನ್ನ, ನನಗೆ ಕೆಲಸ ಬೇಕು ಕೊಡಿ ಅನ್ಬೇಕು. ಇದೊಂಥರ ಸ್ಟೈಲ್ ಇರುತ್ತೆ, ಅದ್ಭುತವಾಗಿ ಆಡಕ್ಕೆ ಬರುತ್ತೆ, ಬಳಸ್ಕೊಳ್ಳಿ ಅಂತ. ಇವ್ರ ಪ್ರತಿಭೆನ ನಾವು ಬಳಸ್ಕೋಬೇಕು ಅಂತ ಕೇಳ್ತಾನೆ ಇದ್ದ. ಸರಿ, ಒಂದಷ್ಟು ಎಪಿಸೋಡ್ ಬರೆಯಪ್ಪ ಅಂತ ಕೊಟ್ಟೆ. ಅವನ ಮೇಲೆ ಲೇಖಕ ಅನ್ನುವಂಥ ಆರೋಪ ಕೂಡ ಇದೆ. ಹೀಗಾಗಿ ಅವನಿಗೆ ಹೇಳಿದ್ದೆ ಬರೆಯಪ್ಪ ಅಂತ. ಅವನು ಸರಿಯಾಗಿ ಬರ್ಕೊಡ್ತಾನೆ ಇಲ್ಲ. ಎಪಿಸೋಡ್ ಏರ್ ಮೇಲೆ ಹೋಗಬೇಕು. ನನಗೆ ಐ ಆಮ್ ವೆರಿ ಪಂಕ್ಚುಯಲ್, ವೆರಿ ಪ್ರೊಫೆಷನಲ್. ಎಮೋಷನಲ್ಲಿ ನಡೆಯಲ್ಲ ಸಿನಿಮಾದಲ್ಲಿ, ಅದೆಲ್ಲ ಗಿಟ್ಟಲ್ಲ. ಅಲ್ಲಿ ಆ ಟೈಮಿಗೆ ಡೆಲಿವರಿ ಕೊಡಬೇಕು, ಕೋಟ್ಯಾಂತರ ರೂಪಾಯಿ ದುಡ್ಡು ಇರುತ್ತೆ, ಖರ್ಚಿರುತ್ತೆ, ವ್ಯವಹಾರ ಇರುತ್ತೆ. TNS ಇದ್ದಾರೆ ಇಲ್ಲಿ, ಅದರಿಂದ ವಿಸ್ತರಿಸಕ್ಕೆ ಹೋಗಲ್ಲ, ಅವ್ರಿಗೆ ಗೊತ್ತಿರುತ್ತೆ. ನೀವು ಎಮೋಷನಲ್ನ ಕೂತ್ಕೊಂಡು ಅದೆಲ್ಲ ಕತೆ ಹೇಳ್ಕೊಂಡು ಒಬ್ಬರ ಮೇಲೆ ನಡೆಯೋಕ್ಕಾಗಲ್ಲ. ಅವನಿಗೆ ಹೇಳಿದೆ ಕೊಡಬೇಕು, ನೀನು ಕೊಟ್ಟ ಮೇಲೆ ನಾನು ಓದಬೇಕು, ತಿದ್ದಬೇಕು ಅಂತ. ಇವನು ಏನು ಮಾಡೋದು, ಮೇಷ್ಟ್ರು ಕೂತಿದ್ದ ಎದುರುಗಡೆ ಈ ಥರದೊಂದು ಅರ್ಜಿ ಹಾಕೋದು. ನೋಡಿ ಸರ್, ಇಲ್ಲ ಲೇಖಕರನ್ನ ಬೆಳೆಸ್ಕೊಂಡ್ರೆ ಧಾರಾವಾಹಿ ಚೆನ್ನಾಗಾಗುತ್ತೆ ಸರ್, ಇವ್ರು ಯಾರ್ಯಾರನ್ನೋ ಬರೆಸ್ತಾರೆ ಸರ್, ನಾವೆಲ್ಲ ಬರಿತೀವಿ ಸರ್ ಅಂತ ಹಿಂಗೆ ಅಂತಿದ್ದ. ಕೊಟ್ಟೆ, ಬರೀಲಿಲ್ಲ. ತೊಂದರೆ ಆಗೋಯ್ತು. ಕಡೆಗಳಿಗೆ ಯಾರ ಹತ್ರ ಬರೆಸಿ ಏನೋ ಆಗಿ ಏರಿ ಮೇಲೆ ಹೋಯ್ತು. ಇನ್ನೊಂದು ಸಂಜೆ ಅದೇ ಥರ ಮೇಷ್ಟ್ರು ಕೂತು ಇದ್ದಾಗ ನಾನು ಅವನು ಇಬ್ಬರು ಕೂತಿದ್ವಿ. ನೀವು ಅದೇ ಕತೆ ಮತ್ತೆ ಪುನರಾವರ್ತನೆ ಮಾಡ್ದ. ಕಿರಿಯರನ್ನು ಬಳಸ್ಕೋಬೇಕು, ಸಾಹಿತ್ಯದ ಎಲಿಮೆಂಟ್ ಬರಬೇಕು ಧಾರಾವಾಹಿಲಿ, ಸಾಹಿತಿಗಳನ್ನ ಬಳಸ್ಕೋಬೇಕು ಅಂತ. ನನಗೆ ಬಹಳ ಕೋಪ ಬಂದ್ಬಿಡ್ತು. ಬರೆದು ಕೊಡಿ ಅಂತ ಹೇಳಿದ್ನಲ್ಲ, ಬರ್ಕೊಟ್ರ ನೀವು ಅಂತಂದೆ. ಅದೇನೋ ನೀವು ಹೇಳಿದ ವಿಷಯ ನನಗೆ ಬರೆಯೋಕ್ಕಾಗಲಿಲ್ಲ, ನಾನು ಬರ್ಕೊಟ್ಟಿದ್ದೀನಿ, ನೀವು ಶೂಟ್ ಮಾಡಬೇಕು, ನೀವು ಹೇಳಿದ ಕಥೆ ಎಲ್ಲ ನಾವು ಹಂಗೆಲ್ಲ ನಮ್ಮ ಸೃಜನಶೀಲತೆ ಅದ್ರ ಮೇಲೆ ಹೇರಬಾರ್ದು ಅಂತ. ಕೆಲಸ ಕೇಳಿದ್ದವನು ಕೊಟ್ಟರೆ ಕೆಲಸ ಮಾಡಿಲ್ಲ, ನನ್ನ ಸಕಾಲಕ್ಕೆ ಹೆಲ್ಪ್ ಮಾಡಿಲ್ಲ. ನಾನು ಆಗ ಸ್ವಲ್ಪ ಮುಂಗೋಪದ ಮನುಷ್ಯನಾಗಿದ್ದೆ, ಮಾತಾಡೋಕ್ಕೆ ಮುಂಚೆ ಕೈ ಮುಂಚೆ ಬಂದ್ಬಿಡೋದು. ಈಗ ಸ್ವಲ್ಪ ಕಡಿಮೆ ಮಾಡ್ಕೊಂಡಿದ್ದೀನಿ. ಮೇಷ್ಟ್ರು ಮುಂದೆ ಅವನಿಗೆ ದಡ ಬಡ ಹೊಡೆದುಬಿಟ್ಟೆ. ಹೊಡೆದೆಲ್ಲ ಬಿದ್ದುಬಿಟ್ಟ ಕೆಳಗಡೆ. ಮೇಷ್ಟ್ರು, ನಾನು, ಅವನು ಏನು ಮಾಡೋದು ಈಗ? ನನಗೆ ತುಂಬ ನಾಚಿಕೆ ಆಗೋಯ್ತು, ಇವ್ರ ಮುಂದೆ ಏನು ನಡ್ಕೊಂಡ್ಬಿಟ್ನಲ್ಲ ಅಂತ ಹೇಳಿ. ಮೇಷ್ಟ್ರು ಮೌನವಾಗಿ ಹಿಂಗೆ ನೋಡ್ತಾ ಇದ್ರು. ಏನು ಹೇಳ್ತಾರೆ ಈಗ? ಈಗ ಸರಿ ಹೋಯ್ತು ಅನ್ಸುತ್ತೆ, ಇಲ್ಲಿಗೆ ಸಾಕು, ಇಲ್ಲಿಗೆ ಇದನ್ನು ಬಿಡೋಣ ಅಂದರು. ನಾನು ಏನೋ ನನಗೆಲ್ಲ ಬೈದು ಹೋಗುದು, ಉಪ್ಪಾಗ್ತಾರೆ ಇವತ್ತು ಅಂತಿದ್ದೆ. ಇಲ್ಲಿಗೆ ನಿಲ್ಸೋಣ, ಇದನ್ನು ಸರಿ ಹೋಯ್ತು ಬಿಡಿ ಅಂದರು. ಅವನು ಪಾಪ ಲಂಕೇಶ್ರಿಂದ ತುಂಬ ನ್ಯಾಯ ನಿರೀಕ್ಷಿಸಿದ್ದ. ಅನ್ಯಾಯಕ್ಕೇನೋ ಒಂದು ದೊಡ್ಡ ಪರಿಹಾರ ಸಿಗತ್ತೆ ಅಂತ. ಈ ಥರದೊಂದು ಒಂದು ಫ್ಯೂಡಲ್ ಗುಣ ಇತ್ತಲ್ಲ ಅವ್ರಿಗಲ್ಲಿ, ಅದು ಸರಿಯಾಯ್ತು ಈಗ ಬಿಡಿ ಅಂತ ಅಂದರು. ಅದನ್ನು ನಾನು ಯಾವತ್ತಿಗೂ ಅವರಿಗಿದ್ದಂಥ ಒಂದು ವ್ಯಕ್ತಿತ್ವದಲ್ಲಿದ್ದಂಥ ಒಂದು ಆ ಥರದ ಒಂದು ವೈಚಿತ್ರ್ಯಗಳನ್ನು ಬಹಳ ಇಷ್ಟಪಟ್ಟಿದ್ದೀನಿ. ಬಹಳ ಅವ್ರ ಜೊತೆ ಸಂತೋಷ ಕ್ಷಣಗಳನ್ನು ಕಳಿಸಿದ್ದೀನಿ. ನಾವೆಲ್ಲೋ ಡ್ರೈವ್ ಮಾಡ್ಕೊಂಡು ಕಾರ್ಯಕ್ರಮಕ್ಕೆ ಹೋದರೆ ನನ್ನನ್ನು ವೇದಿಕೆ ಮೇಲೆ ಕೂರಿಸ್ಬಿಡ, ನೀನೊಂದೆರಡು ಮಾತಾಡಯ್ಯ ಅಂತ. ನಾನು ಸುಮ್ಮನೆ ಅವ್ರ ಜೊತೆ ಹೋಗಿರ್ತಿದ್ದೆ. ಆ ಥರ ಅನೇಕ ಕಾರ್ಯಕ್ರಮಗಳಲ್ಲಿ ವೇದಿಕೆ ಹಂಚಿಕೊಂಡಿದ್ದೀನಿ. ಪುಸ್ತಕ ಎಲ್ಲ ಬಿಡುಗಡೆ ಮಾಡಿದ್ದಾರೆ. ಕಡೆಯದಾಗಿ ಹೇಳಬೇಕಾದ್ರೆ, ಅವರ ಕಡೆಯ ದಿನಗಳು, ಅವ್ರ ಕಡೆಯಲ್ಲಿ ರಾತ್ರಿ ಮೆಟ್ಲಿಳಿಯುವಾಗ ತುಂಬ ತಡವರಿಸ್ತಿದ್ರು, ಕಣ್ಣು ಹೋಗಿತ್ತು. ನಾನೇನಾದರೂ ಅವ್ರ ಕೈ ಹಿಡ್ಕೊಳಕ್ಕೆ ಹೋದರೆ ಬಿಡೆ ಅಂತ ಆಗಲೂ ಕೈ ಕೊಸರ್ಕೊಳ್ಳೋರು. ತುಂಬ ಸ್ವಾಭಿಮಾನಿ. ಯಾರಾದರೂ ಆಶ್ರಯ ಕೊಡೋದು ಇಷ್ಟ ಆಗ್ತಿರಲಿಲ್ಲ ಅವರಿಗೆ. ನಾನು ಅವ್ರ ಜೊತೆಲೇ ಮೆಟ್ಲಿಳ್ಕೊಂಬಂದು ಕಾರಿಗೆ ಕೂತ್ಕೊಂಡು ಲೇಟ್ ನೈಟ್ ಹೋಗೋರು. ಎಷ್ಟೋ ಸರಿ 2-3 ಜನ ಇರ್ತಿದ್ವಿ, ಅಥವಾ ನಾನು ಒಬ್ಬನೇ ಇರ್ತಾ ಇದ್ದೆ. ಅದು 2000 ಇಸ್ವಿಯ ಕಡೆಯ ಭಾಗ.
ಆಗ ನಾನು ಇನ್ನೂ ನೆನಪಿರೋ ಹಾಗೆ 27 ಜನವರಿ 2000 ಲಂಡನ್ನಲ್ಲಿದ್ದೆ. ಲಂಡನ್ನಲ್ಲಿ ಒಂದು ಮೈಟ್ರ್ ಹೋಟ್ಲ್ ಅಂತ ಇದೆ, ಅಲ್ಲಿದ್ದು ಹೈಡ್ ಪಾರ್ಕ್ ಎದುರುಗಡೆ ವಾಕ್ ಮಾಡಿ ಬಂದು ಒಂದು ಒಥೆಲೋ ನಾಟಕ ನೋಡಿಕೊಂಡು, ಅವತ್ತೆಲ್ಲ ಲಂಕೇಶರ್ ಯಾಕೋ ಕಾಡ್ತಿದ್ರು ನನಗೆ. ಯಾಕಂದರೆ ಶೇಕ್ಸ್ಪಿಯರ್ ಬಗ್ಗೆ ತುಂಬ ಮಾತಾಡೋರು ಅವರು. ಅವರ ಶೇಕ್ಸ್ಪಿಯರ್ನ ಕಥೆಗಳಲ್ಲಿ ಬರತಕ್ಕಂಥ ಸ್ವಾಮಿದ್ರೋಹ, ಕೃತಜ್ಞತೆ, ಸ್ತ್ರೀ ಲಂಪಟತನ, ಬಿಟ್ರೇಯಲ್ಗಳು, ಯಾಗೋ ಕ್ಯಾರೆಕ್ಟ್ರು, ಇವನ್ನೆಲ್ಲ ತುಂಬ ತುಂಬ ನಮಗೆ ಬೇರೆ ಥರ ಇನ್ಸೈಟ್ಸ್ ಹೇಳ್ತಾ ಇದ್ರು. ಹಂಗಾಗಿ ಒಥೆಲೋ ಹೋಗಿದ್ದೆ. ಅವತ್ತು ನಾಟಕ ನೋಡುವಾಗ ಅವ್ರದ್ದೇ ನೆನಪು. ನಾಟಕ ನೋಡಿಕೊಂಡು ಹೋಟ್ಲಿಗೆ ಬಂದರೆ ಅವತ್ತು ಕರೆಕ್ಟಾಗಿ ನನಗಿನ್ನೂ ನೆನಪಿದೆ. ಅವತ್ತು 27 ಜನವರಿ ಥರ್ಸ್ಡೇ. ನನ್ನ ಸ್ಟೂಡೆಂಟು ಅಮೆರಿಕಾಯಿಂದ ಶಶಿಕಲಾ ಫೋನ್ ಮಾಡಿ, ಮೇಷ್ಟ್ರು ಹೋಗ್ಬಿಟ್ರು, ಸೋಮವಾರ ರಾತ್ರಿನೇ ಹೋಗಿದ್ದಾರೆ, ನಿಮಗೆ ಗೊತ್ತಿಲ್ವಾ ಅಂದ್ಲು. ನನಗೆ ಗುರುವಾರ ಆಗಿದೆ ಲಂಡನ್ನಲ್ಲಿ, ನನಗೆ ಗೊತ್ತೇ ಇಲ್ಲ. ಸೊ ಅವತ್ತು ನನಗೆ ಪೂರ್ತಿ ಅವರ ಜೊತೆ ಕಳೆದ ಎಲ್ಲ ಕ್ಷಣಗಳು, ಅವರ ಹುಣಸೆ ಮರ, ಆತ್ಮಚರಿತ್ರೆಯ ಭಾಗಗಳು ಅವೆಲ್ಲ ನನಗೆ ನೆನಪಾಗ್ತಾ ಇತ್ತು. ಹೀಗೆ ನಾವು ಲಂಕೇಶ್ವರ ಜೊತೆಗೆ ಕಳೆದಂಥ ಕ್ಷಣಗಳು, ಬದನವಾಳಿಗೆ ಹೋಗಿದ್ದು, ದಲಿತ ಹತ್ಯೆ ಆದಾಗ, ನಮ್ಮ ಹಳ್ಳಿನಲ್ಲಿ ದಲಿತರ ಬಗ್ಗೆ ದೌರ್ಜನ್ಯ ಆದಾಗ ನಮ್ಮ ನಾಗ್ತಿಹಳ್ಳಿಗೆ ಬಂದಿದ್ದರು. ಇದರ ಮಧ್ಯೆ ಅವರು ತೇಜಸ್ವಿಯವರನ್ನು ಅಟ್ಯಾಕ್ ಮಾಡುವಷ್ಟು ನಿಷ್ಠುರವಾಗ್ತಿದ್ರು. ಅದು ನಮ್ಗೆ ಅಷ್ಟು ಇಷ್ಟ ಆಗ್ತಿರ್ಲಿಲ್ಲ. ಯಾಕೆಂದರೆ ನಾವು ತೇಜಸ್ವಿಯನ್ನು ಪ್ರೀತಿಸ್ತಿದ್ವಿ, ಲಂಕೇಶ್ವರನ್ನು ಪ್ರೀತಿಸ್ತಿದ್ವಿ, ಅನಂತಮೂರ್ತಿ ಅವರನ್ನು ಗೌರವಿಸ್ತಾ ಇದ್ವಿ. ಆದರೆ ಅವ್ರಿಗೆ ಆ ನಿಷ್ಠುರತೆ ಒಮ್ಮೊಮ್ಮೆ ಒಂದು 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 ಎಕ್ಸ್ಟ್ರೀಮ್ಗೆ ಹೋಗ್ತಾ ಇತ್ತು ಅಂತ ನನಗೆ ಅನಿಸುತ್ತೆ. ಇರಲಿ, ಇದು ತೀರಿಕೊಂಡವ್ರ ಬಗ್ಗೆ ಮಾತನಾಡುವಾಗ ಅದು ಮೆಚ್ಚುಗೆಯೂ ಅಲ್ಲ, ಪ್ರಶಂಸೆ ಅಥವಾ ಟೀಕೆಯೂ ಅಲ್ಲ, ನಮ್ಮ ಅನುಭವಗಳ ದಾಖಲೆ ಅಂತ ನಾನು ಭಾವಿಸ್ಕೊಂಡು ನಮಸ್ಕಾರ.